Hi all, welcome back to my channel Rakshita Vlogs. ಇವತ್ತಿನ ವ್ಲಾಗ್ ನಾನು ಕುಣಿಗಲಲ್ಲಿ ಸ್ವಲ್ಪ ಕೆಲಸ ಮಾಡಿಸ್ತಾಯಿದ್ರು. ನಾನು ಹೋಗೋಕ್ಕಾಗಿರಲಿಲ್ಲ, ನಮ್ಮ ಹಸ್ಬೆಂಡ್ ಹೋಗಿದ್ರು. ಅವರು ಕೆಲಸ ಎಲ್ಲ ಮಾಡಿಸ್ತಾಯಿದ್ರು ಅಲ್ಲಿ. ಹಂಗಾಗಿ ಅವರು ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಬಂದಿದ್ರು. ನಾನು ಯಾವಾಗಾದರೂ ಹೋದಾಗೆಲ್ಲ ಮಾಡ್ತಾಯಿರ್ತೀನಲ್ಲ ವೀಡಿಯೋ. ನಾನು ರೀಸೆಂಟಾಗಿ ಹೋಗಿಲ್ಲ, ಹಾಗಾಗಿ ಒಂದು ಅಪ್ಡೇಟ್ ಅಷ್ಟೇ, ಯಾವ ಥರ ಇದೆ ಏನು ಅಂತೆಲ್ಲ. ನಾನು ಅಲ್ಲೆಲ್ಲ ಸ್ವಲ್ಪ ಇವಾಗ ಮಳೆ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಕೆಲಸ ಆಯಿತು ಅಂತ ಮಾಡ್ಸೋದಕ್ಕಂತ ಹೋಗಿದ್ರು. ಇವತ್ತು ನಮ್ಮತ್ತೆ ಮೊಳಕೆ ಹುರುಳಿಕಾಳು ರೆಸಿಪಿ ತೋರಿಸ್ತೀನಿ, ವಿಡಿಯೋ ಮಾಡು ಅಂತಂದರು. ಸೊ ಇವತ್ತು 5 ಲವಂಗ, 1 ಇಂಚು ಚಕ್ಕೆ, 2 ಏಲಕ್ಕಿ, ಮೆಣಸು ಸ್ವಲ್ಪ, 1 ಬೆಳ್ಳುಳ್ಳಿ ಐತೆ, 2 ಬೆಳ್ಳುಳ್ಳಿ ಐತೆ, 1 ಬೆಳ್ಳುಳ್ಳಿ, ಶುಂಠಿ ತಂದು ಹಸಿಮೆಣಸು ಇಲ್ಲ, ಇದಾಗಿಲ್ಲ ಇವಾಗ. ಅದು ಚೆಕ್ ಮಾಡೋದು ಅವಾಗ ಫಸ್ಟ್ ಆಗ್ತಾ ಇತ್ತು, ಇವಾಗ ಆಗಲ್ಲ. ಎಷ್ಟಾಗ್ತೀರಾ ಮೆಣಸಿನ್ಕಾಯಿ? 5 ಹಾಕ್ಲಾ? ಸಾಕು 5 ಮೆಣಸಿನ್ಕಾಯಿ ಹಾಕ್ತೀನಿ. 5 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 1 ಈರುಳ್ಳಿ, 1/4 ಭಾಗ ಕಾಯಿ, 5 ಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಟೊಮೆಟೊ ಒಂದು ಫುಲ್ ಒಂದು ಟೊಮೊಟೊ ಫುಲ್ಲು ಹಾಕ್ತೀರಾ ಕಾಳು? ಅದು ಹುಳಿಕಾಳು, ಮೊಳಕೆ ಬಂದು ಹುಳಿಕಾಳು. ಇದು ಆಲೂಗಡ್ಡೆ ಬದನೆಕಾಯಿ ಹಾಕ್ತೀರಾ? ಅಲ್ಲೈತೆ ನೋಡಿ, ಹಾಕಿದ್ದೀನಿ. ಟಿವಿ ನೋಡೋಗಲ್ಲ, ಅಜ್ಜಿ ಅಡುಗೆ ಮಾಡ್ತವ್ರೆ. ಆಫ್ ಮಾಡ್ರಿ ಅಜ್ಜಿ, ಅಡುಗೆ ಮಾಡ್ತಾವ್ರಿ ಇವಾಗ. ನಿಮಗೆ ಸಾರು ಮಾಡ್ತಾವ್ರೆ, ಅನ್ನ ಸಾರು ತಿನ್ಬೇಕಲ್ಲ ನೀವು ಇವಾಗ, ಅದಕ್ಕೆ ಅಜ್ಜಿ ಸಾರು ಮಾಡ್ತಾವ್ರೆ. ಅನ್ನ ಸಾರು ತಿನ್ಬೇಕು ನೀನು ಇವತ್ತು, ಓಕೆನಾ? ಅವನಲ್ಲಿ ಕುತ್ಕೊಬೇಕಂತಮ್ಮ. ಹುಳಿಕಾಳು ಇದು ಊರಲ್ಲಿ ಹಾಕಿದಿತ್ತಾನೆ ಹುಳಿಕಾಳು, ಅಷ್ಟೇ ಬಿಸಾಕಿದಾಯ್ತು. ಹುಳಿಕಾಳು ಎಷ್ಟು ಗಲೀಜೆಲ್ಲ ಐತಿ, ಹಂಗೆ ಏನು ಮಾಡ್ತೀಯ? ಇವೆಲ್ಲ ಉದ್ಕೋಬೇಕು. ನೋಡ್ಸಿದೆ ತಾನೆ? ಮೂರು ಸ್ಪೂನ್ ಧನಿಯಾ ಪುಡಿ ಮತ್ತೆ ಕೊತ್ತಂಬರಿ, ಟೊಮೆಟೊ ಇಷ್ಟು ಹಾಕ್ಬೇಕಾ? ಇಷ್ಟು ಫುಲ್ಲು ಅಷ್ಟು ಕೇಳಿಸ್ತದ? ಇದು ಹುರಿದಿರೋದು. ಅಮ್ಮ ಫಸ್ಟು ಹಾಲು ಕುಡಿ, ಬಾಯ್ಲಿ ಹಾಲು ಕುಡಿದ್ಮೇಲೆ ಕೊಡ್ರಮ್ಮ. ಇವಾಗ ಹಾಲು ಕೇಳಿದೆ ತಾನೆ, ಹಾಲು ಕುಡಿದ್ಮೇಲೆ ಎತ್ಕೊಳ್ಳ ಹಾಕೋದು. ಅದನ್ನ ಹಾಕ್ಬಿಟ್ಟು ಹುಳಿಕಾಳು ಹಾಕಿ ಹುರ್ಕೊಂಡು ಹೇಳಿದ್ರಲ್ಲ ನೀವೇ, ಇವಾಗ ಬರುತ್ತಾ? ಬರುತ್ತೆ, ನೀವು ಹೇಳಿದ್ರು ಬರುತ್ತೆ, ನಾನು ಹೇಳಿದ್ರು ಬರುತ್ತೆ. ಅರ್ಶಿನ ಆಮೇಲೆ ಹಾಕ್ತೀವಿ. ಅಷ್ಟು ಕಾಳು ಬೇಯಿಸ್ಕೊಂಡು ಒಂದು 4-5 ಕೊಬ್ಬು ಹಾಕ್ಕೊಂಡು, ಆಮೇಲೆ ಮಸಾಲೆ 4-5 ಮಸಾಲೆ ಹಾಕಿ. ತಿರ್ಗಾ ಬಾ, ನಿಮಗೆ ಕೊಡ್ತೀನಿ ಓದೇನ. ಇಡ್ಲಿ ಬೇರೆ ಹಾಕಿರೋದು ಹಾಕಿದ್ರಲ್ಲ, ಅದೇ ಗಟ್ಟಿರೋದು. ಅರ್ಶಿನ ಸ್ವಲ್ಪ ಇಲ್ಲೇ ಐತೆ ಅರ್ಶಿನ ಪುಡಿ. ಲಾಸ್ಟಾಗಿ ಹಾಕೋಣ ಸ್ವಲ್ಪ ಅರ್ಶಿನ ಹಾಕು. ಇವಾಗ ಹಾಕ್ಬಿಡ್ಲಾ? ಕಾಳು ಮಿಡಿಬೇಕು ಸಾಕು.
ಹಾಯ್. ಹಾಯ್ ಹಾಯ್. ತುಂಬ ಜನ ಕೇಳ್ತಾ ಇರ್ತಾರೆ. ನಾನೇ ಜಾನ್ವಿ, ಉತ್ಸವ್ ಕಲೆಕ್ಷನ್ಸ್ ಅಂತ. ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ಬೋದು, ಉತ್ಸವ್ ಕಲೆಕ್ಷನ್ಸ್ 05 ಅಂತ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರು ಇರುತ್ತೆ. ಬನಾರಸ್ ಸ್ಯಾರಿ ಡೀಟೇಲ್ಸ್ ತುಂಬ ಜನ ಕೇಳ್ತಾ ಇರ್ತಾರೆ. ಮತ್ತು ಇದು ಶಿಫಾನ್ ಜಾರ್ಜೆಟ್ದು ಹೌದು, ಅಷ್ಟೇ. ಖಂಡಿತ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ನಮ್ಮದು ವಾಟ್ಸಪ್ ನಂಬರ್ ಇದೆ, ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೂ ನೀವು ಮೆಸೇಜ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಸಿಗುತ್ತೆ. ಥ್ಯಾಂಕ್ ಯು. ನಾನು ಜಾಹ್ನವಿ ಹತ್ರ ಸ್ಯಾರಿ ಕಲೆಕ್ಟ್ ಮಾಡ್ಕೊಂಡು ಬಂದೆ. ನಾನು 1 ಮಂತ್ ಮುಂಚೆ ಲಾಸ್ಟ್ ಮಂತಲ್ಲಿ ಆರ್ಡರ್ ಮಾಡಿದ್ದು. ನಾನು ಹಾಲಿಡೇಸಲ್ಲಿ ಅಲ್ಲಿದ್ನಲ್ಲ, ಅವ್ರು ಆಲ್ರೆಡಿ ತರಿಸಿದ್ರು. ಸೊ ಹೆಂಗೆ ಅಂತಂದರೆ, ನಾನು ಯಾವ ಸ್ಯಾರಿ ಮತ್ತು ಯಾವ ಕಲರ್ ಕಸ್ಟಮೈಸ್ ಮಾಡಿಸಿರ್ತೀನೋ ಆ ಕಲರೇ ಎಷ್ಟೊಂದು ಜನಕ್ಕೆ ಇಷ್ಟ ಆಗಿ ತೊಗೊಳ್ಳೋದು ಆ ಥರದ್ದೆಲ್ಲ ಆಗ್ತಾಯಿದೆ. ನಾನು ಇದನ್ನು ಫಸ್ಟ್ ಆರ್ಡರ್ ಮಾಡಿದ್ದೆ. ನಾನು ಕಲೆಕ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವರು ಇನ್ನೊಬ್ಬರು ಜಸ್ಟ್ ನೋಡೋಕ್ಕಂತ ಬಂದಿದ್ರಂತೆ. ಇಷ್ಟ ಆಯಿತು ಅಂತ ತೊಗೊಂಡ್ರು. ತಿರ್ಗಾ ಆಮೇಲೆ ನನಗೆ ತಿರ್ಗಾ ಆರ್ಡರ್ ಮಾಡಿ ಒಂದೇ ವೀಕಲ್ಲಿ ತರಿಸ್ಕೊಟ್ರು. ಸೇಮ್ ಸ್ಯಾರಿ, ಸೇಮ್ ಕಲರ್ಸ್ ಎಲ್ಲನೂ. ಅದೇ ಜಾಹ್ನವಿಯವರು ಹೇಳ್ತಾ ಇರ್ತಾರೆ ಯಾವಾಗಲೂ. ಮತ್ತು ನಾನು ಒಂದು ಗ್ರೀನ್ಗೆ ಮತ್ತು ಪಿಂಕ್ ಬಾರ್ಡರ್ ಶಿಫಾನ್ ಜಾರ್ಜೆಟ್ ಸ್ಯಾರಿ, ನನ್ನ ಆ್ಯನಿವರ್ಸರಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅದು ಅಷ್ಟೇ. ಅದು ಒಂದು 7-8 ಆರ್ಡರ್ಸ್ ಬಂದಿತ್ತು. ಯೂಟ್ಯೂಬ್ ಚಾನಲ್, ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಆರ್ಡರ್ ಮಾಡಿರೋರೇ ತುಂಬ ಜನ ಇದ್ದಾರೆ ಅಂತಲೂ ಅಂತಾಯಿದ್ರು. ಸೊ ಅಷ್ಟು ಟ್ರಸ್ಟ್ ಮಾಡಿ ಆರ್ಡರ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತಲೂ ಹೇಳಿದ್ರು ಅವರು. ಆಮೇಲೆ ಇದು ನಾನು ಈ ಸತಿ ಡಾರ್ಕ್ ಪಿಂಕ್ಗೆ ಡಾರ್ಕ್ ಗ್ರೀನ್ ನಾನು ಇದು ಮಾಡಿದ್ದೆ. ಇವತ್ತು ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ಯೂಸ್ಡೇ ಇವಾಗ ಟೈಮ್ ಬಂದು 10:15 ಆಗಿದೆ. ಇವಾಗ ನಾವು ಒಂದು ಸ್ವಲ್ಪ ಮನೆಗೆ ಗ್ರೋಸರೀಸ್ ಬೇಕಾಗಿತ್ತು. ನಾನು ರಜೆಗೆ ಹೋಗೋಕ್ಕೆ ಮುಂಚೆ ತಂದಿದ್ದು. ಇವಾಗ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಮತ್ತು ನಾನು ಇಬ್ಬರು ಒಂದು ಲಿಸ್ಟ್ ಮಾಡಿದ್ದೀವಿ. ಇವಾಗ ಡಿಮಾರ್ಟಿಗೆ ಹೋಗೋಣ ತೊಗೊಂಬರೋಕ್ಕೆ ಅಂತ. ಜಾಸ್ತಿ ಐಟಮ್ಸ್ ಇರೋದ್ರಿಂದ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದಿಹಾನ್ ಸ್ಕೂಲ್ಗೆ ಹೋದ, ನಾನು ನಕ್ಷಿತ್ತು, ಇವರು 3 ಜನ ಇವಾಗ ಹೋಗಿ ತೊಗೊಂಡು ಬರಬೇಕು. ಬನ್ನಿ. Baby, ಕೂತ್ಕೊಂಡು ನೀವೇ ಅದಕ್ಕೆ ನನ್ನ ಕರ್ಕೊಂಡು ಬಂದಿರ. ಏನು ತಗೊಂತೀಯ ಡಿಮಾರ್ಟಲ್ಲಿ? ಅಕ್ಷಿತ್, ಏನು ತಗೊಂತೀಯ? ಕಿಂಡರ್ ತಗೊಳಕ್ ಅಲ್ಲಿಂದ ಇಲ್ಲ ಬಂದ. ಆಮೇಲೆ ಮನೆಗೆ ಏನೇನು ತಗೊಂತೀಯ? ಅಲ್ಲಿ ನಿಲ್ಸ್ಬೋದಾ? ಎಷ್ಟು ಜಾಗ ಆಯ್ತಾ ಪಾರ್ಕಿಂಗು? ನೀನು ಈ ವರ್ಷ ಸ್ಕೂಲ್ಗೆ ಹೋಗಿಲ್ಲಲ್ಲ, ಅದಕ್ಕೆ ನಿಂಗೆಲ್ಲ ಹಿಂಗೆ ಶಾಪಿಂಗ್ ಬರ್ಬೋದು. ಇವತ್ತು ಅಷ್ಟು ರಶ್ ಇರ್ತಿಲ್ಲ ಡಿಮಾರ್ಟಲ್ಲಿ. ನಾವು ಪ್ಲ್ಯಾನ್ ಮಾಡ್ಕೊಂಡೇ ಹೋಗ್ತೀವಿ. ವೀಕೆಂಡ್ಸ್ ಅಂತೂ ನಾವು ಹೋಗೋದೇ ಇಲ್ಲ. ಮಂಡೇ ಇಲ್ಲಾಂದರೆ ಟ್ಯೂಸ್ಡೇ ಆ ಥರ ಹೋಗ್ತೀವಿ. ಇಲ್ಲ ಅಂತಂದರೆ ಅದೇ ನೋಡಿಕೊಂಡೇ ಹೋಗ್ತೀವಿ. ಇಲ್ಲ ಅಂತಂದರೆ ಅಲ್ಲಿ ಜಾಸ್ತಿ ರಶ್ ಇರುತ್ತೆ, ಬಿಲ್ಲಿಂಗ್ ಮಾಡಿಸೋದಕ್ಕೂ ಆಗೋಲ್ಲ, ಏನೂ ಇಲ್ಲ. ಹಾಗಾಗಿ ಮತ್ತು ನಾನೆಲ್ಲ ಒಂದು ನೋಟ್ ಮಾಡಿ ಇಟ್ಕೊಂಡಿದ್ದೆ, ಅಡುಗೆ ಮನೆ ಥಿಂಗ್ಸ್ದು ಅದೇನಿರುತ್ತೆ. ಮತ್ತು ಇವಾಗ ಪೇಸ್ಟು, ಸೋಪ್ ಆ ಥರದ್ದೆಲ್ಲ ಬರುತ್ತೆ, ಶಾಂಪು, ಆ ಐಟಮ್ಸ್ ಎಲ್ಲ ಸಪ್ರೇಟಾಗಿ ಲಿಸ್ಟ್ ಮಾಡಿಕೊಂಡ್ರೆ ಆವಾಗ ನಾನು ಇಲ್ಲಿ ಆಗಿದ್ದನ್ನು ನೋಟ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ತಿರ್ಗಾ ಮರ್ತೋದ್ರೆ ತಿರ್ಗಾ ಕಷ್ಟ ಅಂದ್ಬಿಟ್ಟು. ಮತ್ತು ಇಲ್ಲಿ ಫಸ್ಟ್ ಫ್ಲೋರ್, ಇಲ್ಲಿ ಮೇಲ್ಗಡೆ ಪೋರ್ಷನ್ಗಂತೂ ನಂಗೆ ಬಂದಿಲ್ಲ ಅಂತಂದರೆ ಆಗೋದೇ ಇಲ್ಲ. ಅಲ್ಲಿ ತಗೊತೀನೋ ಬಿಡ್ತೀನೋ ಒಂದು ರೌಂಡ್ ಬರಬೇಕು. ಇದು ಸ್ಟೋರೇಜ್ ಬಾಕ್ಸ್ ನಾನು ಮಕ್ಕಳಿಗೆ ಅಂದರೆ ದಿಹಾನ್ಗೆ ಇದು ಲಂಚ್ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ತೊಗೊಂಡಿದ್ದು. ಲಾಸ್ಟ್ ಟೈಮು ಗ್ರಾಸರಿಗೆ ತೊಗೊಂಡಿದ್ದೆ.
ಮಾಡಿದ್ದಾರೆ. ತುಂಬಾ ಯೂಸ್ ಆಯಿತು, ಚೆನ್ನಾಗಿದೆ ಅದು. ಅಲ್ಲಿಂದ ಬಂದಿದ ತಕ್ಷಣ ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಮತ್ತು ನಾನು ಅಲ್ಲಿಂದ ಬಂದಿದ ತಕ್ಷಣ ಫಸ್ಟು ಗ್ರಾಸರಿ ಇದೆಲ್ಲ ನಾನು ಏನೇನು ತಂದಿದ್ದೆ ಅದೆಲ್ಲ ಫಸ್ಟು ಜೋಡಿಸ್ದೆ. ನಾನು ಅದೆಲ್ಲ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಜೋಡಿಸಿಲ್ಲ ಅಂತಂದರೆ ನನಗೆ ಅದು ತಂದಿದ ತಕ್ಷಣ ಅದು ಅಲ್ಲೇ ಇದ್ದರೆ ಒಂಥರ ಜೋಡಿಸೋ ತನಕ ಸಮಾಧಾನ ಇರೋಲ್ಲ. ಅದಾದಮೇಲೆ ನಾನು ಇವಾಗ ಇಡ್ಲಿ ಆಗಿತ್ತು, ಇಡ್ಲಿ ಮಾಡಿದೆ. ಇವಾಗ ನಕ್ಷತ್ರಕ್ಕೆ, ದಿಯಾನ್ಗೆ ಮತ್ತು ನಮ್ಮ ಅತ್ತೆನೂ ಇಡ್ಲಿನೇ ತಿಂತೀನಿ ಅಂತಂದರು ಮಧ್ಯಾಹ್ನ ಲಂಚ್ಗೆ. ಅಷ್ಟೊತ್ತಿಗೆ ಇಡ್ಲಿ ಎಲ್ಲ ಇಟ್ಬಿಟ್ಟು ನಮ್ಮ ಅತ್ತೆಗೆ ಹಾಕ್ಕೊಡ್ತಾಯಿದ್ದೀನಿ. ಇವಾಗ ನೆನ್ನೆ ವ್ಲಾಗೆಲ್ಲ ನೋಡಿಬಿಟ್ಟು ಎಲ್ಲ ಹೇಳಿದ್ರಿ, ನಿಮ್ಮ ಅತ್ತೆ ನಿಮಗೆ ಕಾಫಿ ಮಾಡಿಕೊಡ್ತಾರೆ, ಎಷ್ಟು ಚೆನ್ನಾಗಿ ಅನಿಸಿದೆ ಅಂತ. ಸೊ ಇವಾಗ ನಾನು ಅವ್ರು ನನಗೆ ಇವಾಗ ಮನೇಲಿ ನಾವಿಬ್ಬರೇ ಇರೋದ್ರಿಂದ ನಾವು ಅದನ್ನು ಮಾಡಲೇಬೇಕು. ಒಂದೊಂದು ಸತಿ ನಾನು ಟಯರ್ಡ್ ಆಗಿದ್ರೆ ನನಗೆ ಮಾಡಿಕೊಡ್ತಾರೆ. ನಾವು ಯಾವಾಗಲೂ ಮಾಡಿಕೊಡೋದಿದ್ದೇ ಇರುತ್ತೆ. ಇವಾಗ ನಾನು ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂತಂದಾಗ ಆಬ್ವಿಯಸ್ಲಿ ಟಿಫನ್ ಆಗಿರ್ಬೋದು, ಇಲ್ಲ ಕಾಫಿ ಆಗಿರ್ಬೋದು, ಇಲ್ಲ ಮಕ್ಕಳಿಗೆ ತಿನ್ಸೋದಾಗಿರ್ಬೋದು ಎಲ್ಲ ಮಾಡ್ತಾಯಿರ್ತಾರೆ. ಇವಾಗ ಅದಕ್ಕೆ ನಕ್ಷತ್ರಕ್ಕೂ ತಿನ್ನಿಸ್ಬಿಟ್ಟು ಅವನ್ನ ಮಲಗಿಸ್ಬೇಕು. ದಿಹಾನ್ನ ಇವತ್ತು ಸ್ಕೂಲಿಗೆ ಕರ್ಕೊಂಡು ಬರೋ ರೊಟ್ಟಿಗೆ ನಂದಿರಲಿಲ್ಲ, ಅವ್ರ ಅಪ್ಪನೇ ಹೋದರು. ಹಂಗಾಗಿ ನಾನು ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅಷ್ಟಿರಲಿಲ್ಲ ನನಗೆ. ಇಲ್ಲ ಅಂತಂದರೆ ನನಗೆ ಇವತ್ತು ಇದೆಲ್ಲ ಎತ್ತಿಟ್ಬಿಟ್ಟು ತಿರ್ಗಾ ಇವ್ನಿಗೆ ತಿನ್ನಿಸಿ ಎಲ್ಲ ಹೋಗೋಕ್ಕೆ ಆಗ್ತಾಯಿರಲಿಲ್ಲ. ಹಂಗಾಗಿ ಅವರೇ ಹೋದರು ಇವಾಗ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.